ಬ್ಲಾಸ್ಟ್ ಹಿಂದಿನ ಕಾರಣಗಳನ್ನು ಚೆಕ್ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕನ ಯಾವ್ದಾದ್ರು ಆಕಸ್ಮಿಕವಾಗಿ ನಡೆದಿರೋ ಘಟನೆಗಳ ಇದು ಬೇರೆ ರೀತಿಯಲ್ಲಿ ಏನಾದರೂ ಸಿಡಿದಿರೋದಾ ಚೆಕ್ ಮಾಡಬೇಕಪ್ಪ. ಇದು ಚೆಕ್ ಮಾಡ್ತಾ ಇದ್ದೀವಿ. ಬೇಕು ಅಂತ ಏನಾದರೂ ಮಾಡಿಬಿಟ್ಟಿದ್ರೆ ಉದ್ದೇಶಪೂರ್ವಕವಾಗಿ ಬಾಂಬ್ ಬಿಟ್ಟೆ ನಾವು ಸ್ಫೋಟ ಮಾಡಬೇಕು ಅಂತ ಮಾಡಿದರೆ ಮಾತ್ರ ಕಠಿಣ ಕ್ರಮ ಜರುಗುತ್ತೆ. ಎಲ್ಲ ವಿಡಿಯೋಗಳು ಇದೆ ಇಲ್ಲಿ. ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಆಫೀಸರ್ಸ್ ಅಥವಾ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಯಾರಿಗೇನು ತೊಂದರೆ ಆಗಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ಮ ಆಫೀಸರ್ಸ್ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ. ಕಂಪ್ಲೀಟು ಆಲ್ಮೋಸ್ಟ್ ಆಲ್ 2-3 ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ. ಕಾನೂನು ವ್ಯವಸ್ಥೆ ಎಲ್ಲ ಕಡೆನೂ ನಾವು ಭಾಳ ಸುರಕ್ಷಿತವಾಗಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ. ಸರಿ, ಈಗ ನಾನು ಪಕ್ಕಾ ಇನ್ಫಾರ್ಮೇಷನ್